ಈಗ ನಾವು ಈ ಸೂತಕದ ಸಮಯ ಅಂತ ಕರೆಯುವಂತಹದ್ದು ಅಂತ ಹೇಳ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಪೂಜೆ ಮಾಡಕ್ಕೆ ಹೋಗಬಾರ್ದು ಅಥವಾ ಈ ಸಂದರ್ಭದಲ್ಲಿ ನಾವು ಆಹಾರ ಸೇವನೆ ಮಾಡಬಾರ್ದು ಅನ್ನೋದೆಲ್ಲ ಇರುತ್ತೆ ಅಂತ ಒಬ್ರೊಬ್ರು ಒಂದೊಂದು ರೀತಿ ಹೇಳ್ತಾರೆ. ಯಾಕೆ ಊಟ ಮಾಡಬಾರ್ದು ಅನ್ನೋದು ಕೆಲವ್ರ ವಾದ. ಇನ್ನು ಕೆಲವರು ನಾವು ಇದನ್ನು ಬಹಳ ನಿಯಮದಿಂದ ಪಾಲನೆ ಮಾಡ್ಕೊಂಡು ಬಂದಿದ್ದೀವಿ ಅಂತ. ಆ ರೀತಿ ಇರೋರು ಈ ಉಪವಾಸ ಮಾಡೋದಾಗಿರ್ಬೋದು ಅಥವಾ ನೀರು ಕುಡಿಯೋದಾಗಿರ್ಬೋದು, ಮನೇಲಿರೋ ವಸ್ತುಗಳನ್ನು ನಾವು ಹೇಗೆ ನೋಡ್ಕೊಳ್ಬೇಕು ಅಥವಾ ಯಾವ ರೀತಿಯಾಗಿ ಪಾಲನೆ ಮಾಡಬೇಕು ಅಂತ ಈ ಗ್ರಹಣದ ಸಂದರ್ಭದಲ್ಲಿ ಆ ವಿಧಿವಿಧಾನಗಳ ಬಗ್ಗೆ ಹೇಳೋದಾದ್ರೆ ಗುರೂಜಿ. ಖಂಡಿತ ಒಂದು ಉತ್ತಮವಾದ ಎಲ್ಲ ಪ್ರೇಕ್ಷಕರಿಗೂ ಬೇಕಾದಂತ ಒಂದೇ ಕ್ವಶನ್ ಕೇಳಿದ್ದೀರಾ ನೀವು. ಯಾಕಂದ್ರೆ ಈ ಪ್ರಶ್ನೆನ ಎಲ್ಲರೂ ಅತ್ಯಂತ ಕುತೂಹಲದಿಂದ ಕಾಯ್ತಾ ಇರ್ತಾರೆ. ನಾವು ಆಚರಣೆ ಯಾವ ರೀತಿ ಮಾಡಬೇಕು ಮತ್ತೆ ಯಾವ ರೀತಿ ಮಾಡಿದ್ರೆ ನಮ್ಗೆ ಏನು ಫಲ. ಪ್ರಮುಖವಾಗಿ ಏನಂತ ಅಂದ್ರೆ ಈ ಆಚರಣೆಗೆ ಎಷ್ಟೋ ಜನ ನಾವು ಇದನ್ನೆಲ್ಲ ನಂಬೋದಿಲ್ಲ ಇತ್ಯಾದಿ ಅಂತ ಹೇಳ್ತಾರೆ. ಇದನ್ನ ನಾವು ಹೇಳೋವಂಥದ್ದಲ್ಲ. ಸಾಮಾನ್ಯವಾಗಿ ನಾವು ಪರಿಗಣನೆ ತಗೊಂಡ್ರೆ ನಮ್ಮ ದೇಹದಲ್ಲಿ ಸುಮಾರು 73ಕ್ಕಿಂತ ಹೆಚ್ಚು ಪ್ರತಿಶತ ನಾವು ನೀರಿಂದ ಕೂಡಿದೆ, ಹೌದಲ್ವಾ? ಒಂದು ಚಂದ್ರ ಸಮುದ್ರದ ಮೇಲೆ ಇರುವಂತ ನೀರನ್ನ ಹೇಗೆ ಪೌರ್ಣಮಿಯ ಸಮಯದಲ್ಲಿ ಹೇಗೆ ಅಲೆಗಳು ಹೆಚ್ಚಾಗುತ್ತೆ, ಹೌದಲ್ವಾ? ಅದೇ ಅಮಾವಾಸ್ಯೆಯ ಸಮಯದಲ್ಲಿ ಕಮ್ಮಿ ಆಗುತ್ತೆ ಅಲೆಯ ಉಬ್ಬರಗಳು. ಅದೇ ರೀತಿ ಆ 73% to 75% ನಮ್ಮ ದೇಹದಲ್ಲಿ ವಾಟರ್ ಕಂಟೆಂಟ್ ಇದೆ. ಅದರ ಪರಿಣಾಮ ನಮ್ಮ ಮೇಲೆ ಬೀಳಲ್ಲ ಅಂತ ಸಾಧ್ಯನ? ಅದು ಖಂಡಿತ ಬಿದ್ದೇ ಬೀಳುತ್ತೆ. ಆದ್ರಿಂದ ಪ್ರತಿಯೊಂದಕ್ಕೂ ಕೂಡ ನಮ್ಮ ಹಿರಿಯರು ಏನ್ ಮಾಡ್ಕೊಂಡ್ ಬಂದಿದ್ದಾರೆ, ಋಷಿಮನೆಗಳು, ಪ್ರತಿಯೊಂದಕ್ಕೂ ಅದಕ್ಕೂ ಒಂದು ಹಿನ್ನೆಲೆ ಇದೆ. ಆದ್ರೆ ಆ ಹಿನ್ನೆಲೆಯನ್ನ ನಾವು ಅರಿತುಕೊಳ್ಳೋದಲ್ಲಿ ಸ್ವಲ್ಪ ಎಡುತ್ತಾ ಇದ್ದೀವಿ ಅಂತ. ಆದರೂ ಕೂಡ ಇವೆಲ್ಲ ಮಾಡ್ಕೊಂಡ್ ಬಂದಿರೋದು ಏನಕ್ಕೆ ಅಂದ್ರೆ ನಮ್ಮ ಒಳ್ಳೇದಕ್ಕೆ. ನಮ್ಮ ಋಷಿಮುನಿಗಳು ಪ್ರತಿಯೊಂದು ಹೇಳಿರೋದು ನಮ್ಮ ಒಳ್ಳೇದಕ್ಕೋಸ್ಕರನೇ. ಸೊ ಅದರಿಂದ ಅದನ್ನ ಪಾಲನೆ ಮಾಡೋದ್ರಿಂದ ನಾವು ಖಂಡಿತವಾಗಿ ಒಳ್ಳೆ ಫಲವನ್ನು ಪಡಿಬಹುದು. ಯಾವ ರೀತಿ ಪಾಲನೆ ಮಾಡೋದು ಅಂತ ಅಂದ್ರೆ, ಸಶಕ್ತವಾದವರು ಸೂರ್ಯೋದಯದ ಸಮಯದಲ್ಲಿ ಅಂದ್ರೆ ಪೂರ್ವದಲ್ಲೇ ಬೆಳಗಿನ ಜಾವದಲ್ಲೇ ಆಹಾರವನ್ನು ಸ್ವೀಕಾರವನ್ನು ಮಾಡಬೇಕು. ಅಂದ್ರೆ 3 ಗಂಟೆ ಸಮಯಕ್ಕೆ ಸುಮಾರು 3:46ಕ್ಕೆ ಗ್ರಹಣಗಳು ಶುರು ಆಗ್ತಾ ಇದೆ. ಈ ಸಮಯದಲ್ಲಿ ನಾವು ಅದರಿಂದ 9 ಗಂಟೆಗಳ ಮುಂಚೆ ಅಂತ ಹೇಳ್ತಾರೆ. 8ರಿಂದ 9 ಗಂಟೆಗಳ ಮುಂಚೆ ಗ್ರಹಣ ಸಮಯ ಏನು ಇದೆ ಶುರುವಾದ ಸಮಯ, ಅದರಿಂದ 8ರಿಂದ 9 ಗಂಟೆಗಳ ಮುಂಚೆ ನಾವು ಆಹಾರವನ್ನು ಸ್ವೀಕಾರವನ್ನು ಮಾಡಬೇಕು. ಆಯ್ತಾ? ಅದಕ್ಕೆ ಮುಂಚೆ ನಾವು ಆಹಾರನ ಸ್ವೀಕಾರ ಮಾಡಿದ್ಬೇಕು. ಅದಾದ ನಂತರ ಆಹಾರ ಸ್ವೀಕಾರವನ್ನು ಖಂಡಿತ ಧರ್ಮಶಾಸ್ತ್ರದಲ್ಲಿ ಯಾರು ಆಚರಣೆಯನ್ನ ಮಾಡ್ತಾರೆ ಅವ್ರಿಗೆ ನಿಷಿದ್ಧ ಹೇರಿದೆ. ಯಾರು ಜಪತಪದಗಳನ್ನು ಮಾಡ್ತಾರೆ ಅವ್ರಿಗೆ ನಿಷಿದ್ಧ ಹೇರಿದೆ. ಅವರು ಅದನ್ನ ಮಾಡಬಾರ್ದು ಆ ಸಮಯದಲ್ಲಿ. ಏನಕ್ಕೆ ಅಂದ್ರೆ ಆ ಸಮಯದಲ್ಲಿ ನಮ್ಮ ದೇಹದಲ್ಲಿರುವಂತ ಏನು ಆಹಾರ ನಾವು ಸ್ವೀಕಾರ ಮಾಡಿರ್ತೀವಿ ಅದು ನಮ್ಮ ದೇಹದಲ್ಲೇ ಉಳ್ಕೊಂಡಿರುತ್ತೆ. ಅದು ಜೀರ್ಣಕ್ರಿಯೆಗೆ ಅಂತ ಸ್ವಲ್ಪ ಸಮಯ ಬೇಕಾಗುತ್ತೆ. ಅದು ನಮ್ಮ ದೇಹದಲ್ಲಿರುವಂತ ಪದಾರ್ಥಗಳು ನಮ್ಗೆ ರಿಫ್ಲೆಕ್ಟ್ ಆಗಿ ಕೆಲಸ ಮಾಡುತ್ತೆ, ಪಾಸಿಟಿವ್ ಆಗಿ ಕೆಲಸ ಮಾಡೋದಿಲ್ಲ. ಸೊ ಅದರಿಂದ ನಮ್ಮ ದೇಹಕ್ಕೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋದು, ಅದಷ್ಟೇ ಅಲ್ದಿರ ಮಾನಸಿಕವಾಗಿ ವ್ಯತ್ಯಾಸ ಆಗುವಂಥದ್ದು ಇಂಥ ಪರಿಣಾಮಗಳು ಬೀರುತ್ತೆ. ಸೊ ಪ್ರಮುಖವಾಗಿ ಆ ಸಮಯದಲ್ಲಿ, ವಿಶೇಷವಾಗಿ ಗ್ರಹಣದ ಸಮಯದಲ್ಲಿ ನಿರಾಹಾರವಾಗಿ ಇರುವಂಥದ್ದು ಅತ್ಯಂತ ಪ್ರಮುಖವಾಗಿರುತ್ತೆ. ಮತ್ತೆ ವಿಶೇಷವಾಗಿ ಗರ್ಭಿಣಿ ಸ್ತ್ರೀಯರು, ಯಾಕಂದ್ರೆ ಅವರು ಕುತೂಹಲದಿಂದ ಕೇಳ್ತಾ ಇರ್ತಾರೆ. ಅಂಥವರು ಯಾವುದೇ ಕಾರಣಕ್ಕೂ ಕೂಡ ಈ ಸಮಯದಲ್ಲಿ ಆ ಗ್ರಹಣದ ಏನು ಕಿರಣಗಳು ನಮ್ಮ ಮೇಲೆ ದೇಹದ ಮೇಲೆ ಬೀಳದೇ ಇರೋ ರೀತಿಯಾಗಿ ಉತ್ತಮವಾಗಿ ಮನೆ ಒಳಗಡೆ ಇರುವಂಥದ್ದು. ಪ್ರಮುಖವಾಗಿ ಆ ಸಮಯದಲ್ಲಿ ಅಂದ್ರೆ ಸೂರ್ಯ ಅಂತ್ಯದ ಸಮಯ ಅಂದ್ರೆ ಚಂದ್ರೋದಯದ ಸಮಯ ನಂತರ 8 ನಿಮಿಷಗಳು ಏನಿದೆ, ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಆಚರಣೆ ಮಾಡೋರಿಗೆ ಆ 8 ನಿಮಿಷಗಳು ಕಾರಣ ಪ್ರಮುಖವಾಗಿ ನಾವು ಹೊರಗಡೆ ಓಡಾಡದೇ ಇರೋದು ಅತ್ಯಂತ ಪ್ರಮುಖವಾದ್ದು. ಈ ರೀತಿ ಆಚರಣೆಗಳನ್ನು ಮಾಡ್ಕೊಳ್ಳುವಂಥದ್ದು ಉತ್ತಮವಾದ್ದು. ಅದು ಯಾರ್ಯಾರಿಗೆ ನಡೆಯುತ್ತೆ, ಅಕಸ್ಮಾತ್ ಮಾಡಲಿಲ್ಲ ಅಂದ್ರೆ ಚಿಕ್ಕ ಮಕ್ಳು ಯಾರಿರ್ತಾರೆ ಅವ್ರು ನಾವು ಉಪವಾಸ ಇರಿ ಅಂತ ಹೇಳಕ್ಕಾಗಲ್ಲ, ತುಂಬಾ ಚಿಕ್ಕ ಮಕ್ಕಳು. ಸೊ ಅವ್ರಿಗೆ, ಮತ್ತೆ ಯಾರು ಅನಾರೋಗ್ಯದಿಂದ ಕೂಡಿರ್ತಾರೆ ಅವ್ರಿಗೆ, ಮತ್ತೆ ಯಾರು ತುಂಬಾ ವೃದ್ಧರಿರ್ತಾರೆ ಅವ್ರಿಗೆ ಆಹಾರ ತುಂಬಾ ಅವಶ್ಯಕತೆ ಇರುತ್ತೆ, ಅಂಥವ್ರಿಗೆ ಇದು ಒಳಪಡೋದಿಲ್ಲ. ಯಾರು ಸಶಕ್ತರಾಗಿರ್ತಾರೆ ಅವರೆಲ್ಲ ಇದನ್ನ ಪಾಲನೆ ಮಾಡೋದ್ರಿಂದ ಒಳ್ಳೆ ಫಲ ಸಿಗುತ್ತೆ ಅವ್ರಿಗೆ.